ಆಹಾ ಹಾ ಹಾ ಏನಪ್ಪ ಇವತ್ತು. ಹಾ ಹಾ ಏನು ಇಟ್ಟೊಂದು ಘಮ ಘಮ ಅಂತವಾ. ವಾಸನೆ ಬರ್ತೈತಲ್ಲಪ್ಪ. ನಮ್ಮ ಅಜ್ಜ ಮಾಡೋದು ಮಾಡ್ತದೆ, ಒಳ್ಳೆ ಕೆಲಸನೇ ಮಾಡ್ತದೆ. ಹೆಂಗವ ಇವತ್ತು ಎಳೆ ಮಟನ್ ಸಿಕ್ತು ಅಂತ ತಂದಿದ್ದು ಒಳ್ಳೇದಾತು. ಏನು ಘಮ ಘಮ ಅಂತ ಸಾರು ಮಾಡೋಳಪ್ಪ ನನ್ನ ಸೊಸೆ. ಪರವಾಗಿಲ್ಲ ಕಣ್ಲೆ, ಚೆನ್ನಾಗಿ ಮಾಡೋಳೆ ಅನಿಸ್ತದೆ. ಬಾಯಿಲೆಲ್ಲವ ನೀರು ಬರ್ತೈತಲ್ಲಪ್ಪ, ಯಾವಾಗ ಉಣ್ಣನ ಅನ್ನಂಗೆ ಆಯ್ತೈತೆ. ಮುದ್ದೆ ಆತ ಏನು ಅಂತವಾ ಕೇಳೋಣ ವಸಿಯ. ಹಾಂ, ಇಲ್ಲ ಅಂತಂದರೆ ಒಂದಿಟ್ಟು ಸಾಂಬಾರು ಇಸ್ಕೊಂಡು ಕಪ್ಪಲ್ಲಿ ಕುಡ್ಕೊಳ್ಳೋಣ, ಆಮೇಲೆ ಮುದ್ದೆ ತಿಂದ್ರೆ ಆತು. ಸಾಂಬಾರು ಘಮಕ್ಕೆ ನನಗಂತೂ ಬೋ ಆಸೆ ಆಯ್ತೈತಿ, ಯಾವಾಗ ಕುಡಿಯೋನ್ ಸಾಂಬಾರು ಅನ್ನಂಗೆ ಆಯ್ತೈತಿ. ಹಾಂ ಲೇ ಸುಮ ಆತೇನೆ ಮುದ್ದೆ ಆತ. ಅಯ್ಯಯ್ಯ, ನಮ್ಮ ಅತ್ತೆಗಂತೂ ಯಾವಾಗಲೂ ಊಟದ ಚಿಂತೆ. ಬೆಳಿಗ್ಗೆ 9 ಗಂಟೆ ಆಗಂಗಿಲ್ಲ ತಿಂಡಿ ಆತ ಅಂತಾರೆ, ಮಧ್ಯಾಹ್ನ 1 ಗಂಟೆ ಆಗಂಗಿಲ್ಲ ಊಟ ಆತ ಅಂತಾರೆ. ಇವತ್ತಂತೂ ಕೇಳಂಗೆ ಇಲ್ಲ ಬಿಡ್ರಿ. ಇವತ್ತು ಮಟನ್ ಇರೋದಕ್ಕೂ ಅದಕ್ಕೂ ಯಾವಾಗ ತಿನ್ನೋಣ ಅಂತ ಕಾಯ್ತವ್ರೇನೋ. ಅಲ್ಲ, 12 ಗಂಟೆಗೆ ಮಟನ್ ತಂದು ಕೊಟ್ಟೈತೆ ಮಾವ. ಇವ್ರು ಆಗಲಿ 12:30 1 ಗಂಟೆ ಆಗಿಲ್ಲ ಇನ್ನೂ. ಆಗಲೇ ಊಟ ಆತ ಅಂದರೆ ಮಟನ್ ಬೇಯೋದು ಬೇಡವೆ? ಏನು ನಾನೇ ಕುತ್ಕೊಂಡು ಬೇಯಿಸ್ಬಿಡೋಣ ತಗೋ ಒಲೆ ಮೇಲೆಯಾ? ಏನು ಹಿಂಗೆ ಆಡ್ತಾರಪ್ಪ. ನಾನು ಮಟನ್ ಬೇಕಿತ್ತು, ಬಿರ್ಬಿರ್ನೆ ಮುದ್ದೆ ಮಾಡ್ಬಿಡೋಣ ಅಂತವ ಕೊಡ್ತಿದ್ದೀನಿ. ಆಗಲೇ ಬಂದವ್ರು ಆಗಲೇ. ಆಯ್ತೇನು ಊಟ ಆಯ್ತೇನೆ, ಅಡುಗೆ ಆಯ್ತೇನೆ ಅಂತವ. ಏನತ್ತೆ ಅಲ್ಕಣತೆ, ಒಂದು ಹೊಸಿ ಹೊತ್ತು ಕಾಯಕ್ಕಿಲ್ವಲ್ಲ ನೀವು? ಈಗ ತಾನೇ ಮಟನ್ ತಂದು ಕೊಟ್ಟೋಗಿದ್ದು ಮಾವ. ಎಷ್ಟೊತ್ತಿಗೆ ತಂದು ಕೊಟ್ಟಿದ್ದು ಮಟನ? ಆಗಲೇ ಬಂದು ಊಟ ಆಯ್ತೇನೆ ಅಂದರೆ ನಾನೇನು ಮಿಸ್ಸೇನಾ? ಏನು ತಪ್ಪಕ್ಕಂತಿಂಗ್ ಸಾಂಬಾರು ತೆಗಿಯೋಕೆ ಒಳ್ಳೆ ಹೇಳ್ತಿರ್ಕಣತೆ ನೀವು ಒಳ್ಳೆಯ. ಅಯ್ಯ ಆಯ್ತು ಬಿಡೆ ಮರೀತಿ. ಏನವ ಘಮ ಘಮ ಅಂತವ ವಾಸನೆ ಬತ್ತಿತ್ತಲ್ಲ, ಅದಕ್ಕೆ ಬಿರ್ನೆ ಮಾಡಿದೀಯೇನೋ ಅಂತವ ಕೇಳಕ್ಕೆ ಬಂದವ. ಅಯ್ಯೋ, ಅದಕ್ಕಾಗಿ ಹಿಂಗೆ ಇರ್ತೀಯ? ನಂಗೆ ಬೇರೆ ಹೊಟ್ಟೆ ಹಸುವಿಗೆ ನಿದ್ದೆ ಬರೋಂಗೆ ಆಯ್ತೈತೆ. ನೀನು ಒಳ್ಳೆಯ ಊಟ ಕೊಡೋಕ್ಕಿಲ್ಲ ಏನೂ ಇಲ್ಲ ಬಿರ್ನೆ. ಇವತ್ತು ಬೇರೆ ಮಟನ್ ಸಾರು ಬೇರೆ ಘಮ್ಮ ಹಂಗೆಯಾ. ಅಲ್ಲಿ ಆಚೆ ಜಗ್ಲಿ ತಾವು ಕೂತಿದ್ದೆ, ಅಲ್ಲಿ ತನಕ ಬಂತು ಘಮ. ಅದಕ್ಕೆ ನೋಡ್ಕೊಂಡು ಹೋಗೋಣ ಆಗೈತೆ ಏನು ಅಂತ ಬಂದೆ ಕಣ್ಣು ಮಾರೈತಿ. ಆಯಿತು ಮಾಡೋಗವ, ನಾನೇನು ಕರೆಯಕ್ಕಿಲ್ಲ ನಿನ್ನ. ಇನ್ನೇನು ಆಯಿತು ಕಣತೆ. ಮಾವನು ಕರೆದ್ಬಿಡ್ರಿ, ಇನ್ನೇನು ಆಯಿತು ಉಣ್ಣೂರಂತೆ. ಇವನೆಲ್ಲ ಅದು ಮಂಜ ಅಲ್ಲ ಆಟಾಡ್ತವನಿ, ಏನು ನೋಡ್ರಿ ಅತ್ತೆ ಕರೀರಿ. ಅಯ್ಯ ಪಾಪನ ಅಲ್ಲೆಲ್ಲ ಆಟಾಡ್ತಿದ್ ಕಣೆ. ಇದು ಕರಿತೀನಿ ಕೇಳ್ತದೆ, ಇಲ್ಲೇ ಮನೆ ಮುಂದೆನೇ ಆಟಾಡ್ತಿದ್ದ ಅವನು. ಸುನೀಲ ಕೃಷ್ಣ ಎಲ್ಲವ ಸೇರ್ಕೊಂಡು ಆಟಾಡ್ತಿದ್ರು. ಇರು ಕರಿತೀನಿ, ಇಲ್ಲೇ ಇದ್ದಾನೇನೋ. ಪಾಪ ಲೇ ಪಾಪ, ಬಾರ್ಲಾ ಬೇಗ ಉಣ್ಣುವಂತೆ ಬಾರ್ಲಾ. ರೆಡಿ ಆತಂತೆ ಮಟನ್ ಸಾರು ಮುದ್ದೆ ಅಲ್ಲವ, ಬಾರ್ಲಾ ಬಿರ್ಬಿರ್ನೆ. ಇವತ್ತಿದೊಳ್ಳೆ ಕಾಟ ಅಲ್ಲ ನನಗೆ. ಆಟ ಆಡೋಕ್ಕೂ ಬಿಡಲ್ಲ, ಏನೂ ಇಲ್ಲ. ಒಳ್ಳೆ ಯಾವಾಗಲೂ ಉಣ್ಬಾ ಅಂತಿರ್ತದೆ. ಬಂದೇ ಇರೋಜಿ 5 ನಿಮಿಷ ನೋಡೆ ನಿನ್ನ ಮಗನ ಆಟ ನೋಡಿ. ಏನವ ಬಂದು ಉಣ್ಕೊಂಡು ಹೋಗ್ಲಿ ಅಂತವ ಕರೆದ್ರೆ ಬಂದೇ ಇರೋಜಿ ಇನ್ನೂ 5 ನಿಮಿಷ ಅಂತ ಬೇರೆ ಹೇಳ್ತಾವನೆ. ಮಿನಿಸ್ಟ್ರು ಮೊಮ್ಮಗ ಆಡ್ತಾನೆ ಕಡೆ ನಿನ್ನ ಮಗ. ಇನ್ನೊಂಚೂರು ದೊಡ್ಡನಾದ್ರೆ ಹಿಡಿಯೋಕ್ಕಾಗಕ್ಕಿಲ್ಲ ಬಿಡು. ಊರು ಸುತ್ತಿರ್ತಾನೆ, ಸಿಗೋಕ್ಕಿಲ್ಲ ಮನೆಗೆ. ಮನೆಗಂತೂ ಸೇರೋಕ್ಕಿಲ್ಲ. ಅವ್ರ ಅಪ್ಪನಕಿನವ 10 ಪಟ್ಟು ಜಾಸ್ತಿ ಆತಾನೆ ಇವನು. ಹ್ಞೂ ಕಣತೆ, ಎಲ್ಲವ ನೀವು ಮಾವ ಕೊಟ್ಟಿರೋ ಸದ್ರನೆಯ. ಇನ್ನೇನು ಮತ್ತೆ ಸದ್ರ ಕೊಟ್ಟೆ ಹಿಂಗೆ ಉಬ್ಬಾಕೊಂಡಿರೋದು ಅವನು. ಆಗಲ್ಲ, ನನ್ನ ತಲೆ ಮೇಲೆ ಬಂತು ನೋಡಪ್ಪ ಈಗ. ಆಯ್ತು ಹೋಗಿ ಬಿರ್ಬಿರ್ನ ಮುದ್ದೆ ಕಟ್ಟು ಹೋಗು ತಿನ್ನೋಣ. ವಾಸನೆಗೆ ಹೊಟ್ಟೆ ಜಾಸ್ತಿ ಹಸಿತೈತು, ಹೋಗವ ಬೇಗ ಮಾಡು. ಸರಿ ಅತ್ತೆ ಆಯ್ತು, ಒಂದು 5 ನಿಮಿಷ ಇರಿ ಮಾಡ್ಕೊಂಬತ್ತೀನಿ ಬಿರ್ಬಿರ್ನೆ. ಏನೇ ಆತೇನೆ ಅಡುಗೆ? ಬಿರ್ ಮಾಡೋದ್ಬಿಟ್ಟು ನೀನು ಯಾಕೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದೀಯ? ಅಲ್ಲಿ ಕಡೆ ಒಂಚೂರು ಸಾಸೆಗೆ ಹೋಗಿ ಸಹಾಯ ಮಾಡಿದ್ರೆ ಅಡುಗೆನಾದ್ರೂ ಬಿರ್ನಾಗಕ್ಕಿಲ್ವೇ? ಅಯ್ಯೋ, ಏನು ಹೆಂಗ್ಸೋ ಏನೋ ಕಾಣವ, ಅದು ಏನು ಹೆಂಗ್ಸೋ ಅಂತ ಅಂದರು ನಿನ್ನ. ಬೇಗ ಅಡುಗೆ ಆತ ನೋಡಲಿ. ಹೋಗ್ಬೇಕಲ್ಲಿ ಹುಳ ಬೇರೆ ಬಿಟ್ಬಿಟ್ಟು ಬಂದಿದ್ದೀನಿ ಕಣೆ. ಜ್ವರ ಕೂತವೆ ಹುಳುಗಳು 3 ದಿನದಿಂದವ. ಬೇಗ ಹೋಗ್ಬೇಕು ಅದಕ್ಕೆ. ನೋಡು ಆತೇನು ಅಡುಗೆ ಬೇಗ. ಇವ ಅಜ್ಜಂಗೆ ಹೊಟ್ಟೆ ಹಸ್ತಿರ್ತದೆ. ಮಟನ್ ಸಾರಿನ ಘಮಕ್ಕೆ ಓಡ್ ಬಂದೈತೆ. ಸುಳ್ಳು ಬೇರೆ ಹೇಳ್ತದೆ ಬೇಗ ಹೋಗ್ಬೇಕು ಅಂತವ. ಸರಿಗಿದ್ದಿ ಕಣ ಜಾ ಅಜ, ಸುಮ್ಮನೆ ನಿಂತ್ಕೊಳ್ಳೋ ಜಾ, ಅಲ್ಲಿ ಕಣ ಜಾ, ಬೇಗ ಹೋಗ್ಬೇಕು ನೀನು ಅಂತಂದ್ರೆ ಏನು ನಾವೇನು 4 ಕೈಯಲ್ಲಿ ಮಾಡೋಕ್ಕಾಯ್ತದೇನು? 2 ಕೈ ಇರೋದ ಹುಡುಗಿದ ಮಾಡ್ತೈತೆ. ನಾನು ಹೋಗಿ ಇನ್ನೇನು ಮಾಡೋಣ ಅಲ್ಲಿ? ಒಬ್ಳೆ ಸಾಕು, ಸಾಂಬಾರು ಮುದ್ದೆ ತಿರ್ಬೇಕು. ನನ್ನ ಕೆಲ ಮುದ್ದೆ ತಿರ್ಬೇಕಾದದ, ಏನು ಮಾಡೋಕ್ಕಾದದು? ಅದಕ್ಕೆ ಮುದ್ದೆ ತಿರ್ಕೊಬತ್ತೀನಿ ಹಿರಿಯತ್ತೆ ಅಂತ ಹೇಳೋದ್ಲು. ಆತೇನು ಇನ್ನೇನು ಅಡುಗೆ ಬಡಿಸ್ತಾಳೆ ಕಣಂತೆ. ಕುತ್ಕನಡಿ, ಕೈಕಾಲು ಮುಖ ತೊಳ್ಕೊಬ ಹೋಗು. ಅಯ್ಯ, ಯಾವ ಕೈಕಾಲು ಮುಖ ತೊಳ್ಕೊಳ್ಳೋದು ಬಾರೆ. ಇಲ್ಲೇ ತೋಟ ತವಿಂದ ಬಂದಿದ್ದೀನಿ, ಏನು ಕೆಲಸ ಮಾಡೋಕೆ ಹೋಗಿರ್ಲಿಲ್ಲ. ಇಲ್ಲೇ ಬಂದೆ. ಅಯ್ಯೋ ನನಗಂತೂ ಹೊಟ್ಟೆ ಹಸಿತೈತೆ ಕಣವ. ಬಿರ್ ಬೋಡಿಸ್ರಿ ಕುತ್ಕೊಂತೀನಿ. ಅವ್ವ ಸುಮಾ ಬೇಗ ತಗೋಬಾರವ, ಹೊಟ್ಟೆ ಹಸಿತೈತೆ. ಹ್ಞೂ ಕಣ್ ಮಾವರೇ ತಂದೆ, ಎಲ್ಲ ಕೈಕಾಲು ಮುಖ ತೊಳ್ಕೊಂಡು ಕುತ್ಕೊಳ್ರಿ. ಬಂದೆ ಮಂಜ ಬಂದೆ ನೋಡಿ ಮಾವರೇ. ಹಂಗೆಯಾ ಈ ಹುಡುಗನ್ ಕರಿಯೋದ ಒಂದು ಆಟ ಆಗೋತದ ತಗಿ. ಲೇ ಮಂಜ ಬಾರ್ಲಾ, ಇಲ್ಲಿ ಉಣಕ್ ಬಾರ್ಲಾ. ಬಿರ್ನೆ ಬೊತ್ತೆ ಇಲ್ಲ, ಬಾಸನೆ ಬೀಳ್ತಾವ ಈಗ. ಬರ್ಲಿಲ್ಲ ಬಿರ್ನೆ, ಬೇಗ ಬಾಯ್ಲಿ. ಅಯ್ಯೋ ತಾತ ಬೇರೆ ಬಂದೈತೆ, ನಾನು ಕಾಣಲಿಲ್ವಲ್ಲ ತಾತ ಒಳಗೆ ಹೋಗೋದು. ಹೋಗಿ ನೋಡಿದ್ರೆ ಆಗ್ಲೇ ಹೋಗ್ಬಿಡುವೆ. ಈಗ ಸುಮ್ಮನೆ ತಾತನ ಕೈಲಿ ಬೈಸ್ಕೋಬೇಕಾಗುತ್ತೆ. ಬೇಗ ಹೋಗ್ಬಿಡ್ತೀನಿ. ಲೋ ಸುನೀಲ ಕೃಷ್ಣ, ಆಮೇಲೆ ಸಿಗ್ತೀನಿ ಕಣ್ರ, ಬಾಯ್. ತಾತ ನೀನು ಯಾವಾಗ ಬಂದೆ?
ಕಾಣಲೇ ಇಲ್ಲ. ನೋಡಿದ್ರೆ ತಾನಪ್ಪ ಕಾಣಕ್ಕೆ. ನಿನ್ ಪಾಡಿ ನೀವು 3 ಜನನು ಏನೋ ಡೀಪ್ ಡಿಸ್ಕಷನ್ ಮಾಡೋರಂಗೆ ಡಿಸ್ಕಷನ್ ಮಾಡ್ಕೊಂಡು ನಿಂತಿದ್ರಲ್ಲಪ್ಪ. ಏನೋ ದೊಡ್ಡ ವ್ಯಕ್ತಿಗಳಂಗೆ 3 ಜನನು. ನೀನುವೆ ಆ ಕೃಷ್ಣ ಸುನಿಲ ಇಲ್ಲವಾ ಆಗ್ಲೇ ಬಂದೆ. ನೀನು ಎಲ್ಲಿ ನಾನು ನೋಡ್ತಾನೆ ಇರ್ಲಿಲ್ವಲ್ಲ, ಅದಕ್ಕೆ ನೀ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ಬಂದ್ಬಿಟ್ಟೆ ಕಂಡ ವಾಳಿಕೆ. ನಡಿ ನಡಿ, ಕೈಕಾಲು ಮುಖ ಎಲ್ಲ ತೊಳ್ಕೊಬ, ನಡಿ. ಉಣ್ಣಕ್ಕಿಡ್ತದೆ ನಿಮ್ಮ ಅವು, ನಡಿ. ಹೋಗದ ಯಾವಾಗಲೂ ಆಚೆಯಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳಿ ಅಂತಾರೆ. ನಾನೇನಲ್ಲಿ ಮೊನ್ನೆಲ್ಲ ಆಟ ಆಡಕ್ಕೆ ಹೋಗಿರ್ತೀನ. ನಂಗೆ ಹೊಟ್ಟೆ ಸಿತೈತೆ, ಮೊದಲು ಊಟ ಬಡ್ಸಕ್ಕೆ ಅಮ್ಮಂಗೆ, ಆಮೇಲೆ ಕೈಕಾಲು ಮುಖ ಎಲ್ಲ ತೊಳ್ಕೊಂತೀನಿ. ನನ್ಗೆ ಆಗಲ್ಲ ಇವಾಗ ತೊಳೆಯಕ್ಕೆ. ಆಗಲಿ ಇವನ. ಆಯ್ತು ಬಾ ತೆಗಿ, ಇನ್ನೇನು ಮಾಡೋದು, ನಂಗೂ ಯಾಕೆ ಹೊಟ್ಟೆ ಸಿತೈತೆ. ಬಾ ತೆಗ್ತೀನಿ ಕೂತ್ಕ. ಸುಮಾ ಬಡ್ಸ್ಬಿಡೈತೆಗೆ ಎಲ್ಲರಿಗೂ. ಅವು ಎಲ್ಲರಿಗೂ ಹೊಟ್ಟೆಸಿ ಅಂತವ್ರೆ, ಬೇಗ ತಗಮ್ಮ. ಮಟನ್ ಸಾರು ಅಂದರೆ ಹಿಂಗೆ ಘಮ ಘಮ ಹಿಂಗೆ ಬರಬೇಕು. ನಿಮ್ಮ ಅತ್ತೆನೋ ಉಳ್ಕೊಣವ, ಒಂದಿನ ಹಿಂಗೆ ಮಾಡಾಕ್ಲಿಲ್ಲ ಬಿಡು. ಏನಂತಿ ನಿಮ್ಮ ಅತ್ತೆದ? ಓ ಸರಿ ಕಣಜ. ಬೋಲ್ ಚಂದಾಗ ಹೇಳ್ದೆ ಬಿಡು. ಈಟ್ ವರ್ಷ ನೀನು ಸಾಸಿನಿ ಇದ್ಲೇನು ಬಂದು ಮಾಡಾಕಕ್ಕೆ ನಿನಗೆ. ಸುಮ್ಮನೆ ಉಣ್ಣಜ, ಮುಂದೆ ತಟ್ಟೆ ಐತೆ, ಸುಮ್ಮ ಬೈಸ್ಕೊಬೇಡ ನನ್ನ ಕೈಲ. ಆಮೇಲೆ ಆಯ್ತು ಬಿಡೆ, ಉಣ್ಬೇಕಾರೆ ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂತೀಯ? ಉಣ್ಣು. ಅಮ್ಮ ನಂಗೆ ಯಾಕಮ್ಮ ಮುದ್ದೆ ಹಾಕಿದ್ಯಾ? ನಂಗೆ ಅನ್ನ ಬೇಕು. ಪಾಪ ಸುಮ್ ತಿನ್ಲಾ? ಮುದ್ದೆ ತಿಂದರೆ ಶಕ್ತಿ ಬರ್ತದೆ. ನಿನ್ಗೇನು ಗೊತ್ತಾವೆಲ್ಲವ? ಸುಮ್ಮನೆ ಉಣ್ಣು. ಒಂದು ಅರ್ಧ ಮುದ್ದೆ ಉಣ್ಣು, ನೀನು ಅರ್ಧ ನಾನು ತಿನ್ಕೊಂತೀನಿ. ಅರ್ಧ ತಿನ್ನು, ಆಮೇಲೆ ಅನ್ನ ಹಾಕ್ತೀನಿ. ಯಾವಾಗಲೂ ಅನ್ನ ಅಂತಿರ್ತಾನೆ ಹಂಗೆ. ಲೇ ಪಾಪ ಸುಮ್ಮನೆ ಉಣ್ಲಾ? ಅನ್ನದಲ್ಲಿ ಏನು ಸಿಗ್ತದಲ್ಲ ಶಕ್ತಿ? ಮುದ್ದೆ ತಿಂದ್ರೆ ಕಂಡ್ಲ ಶಕ್ತಿ. ನಿನಗೆ ಏನು ಗೊತ್ತು ಹೇಳು? ಅದೇನು ಅನ್ನ ಉಣ್ತಿ ಹಂಗೆ ಒಳೆಯ? ಸಪ್ಪುಳು ಅಂತವ. ಸುಮ್ಮನೆ ತಿನ್ನಲಿ, ಮುದ್ದೆ ಇಲ್ವೇ ಅಲ್ಲಿ? ತಿನ್ನು ಸುಮ್ಮನೆ. ಅಯ್ಯೋ ಎಲ್ಲ ಬೈಯಕ್ಕೆ ಶುರು ಮಾಡ್ಬಿಡ್ತಾರೆ. ಒಂಚೂರು ಏನಾದ್ರು ಕೇಳೋ ಸಾಕು ನಮ್ಮ ಮನೇಲಿ. ಅನ್ನ ಇಲ್ಲ ಅಂದ್ರೆ ಕಬಾಬ್ ಐತಲ್ಲ, ಕಬಾಬ್ ತಗಮ್ಮ. ಮುದ್ದೆನೇ ತಿಂತಿ, ಆಯ್ತು ಕಬಾಬ್ ತಗಮ್ಮ ಹೋಗು. ಕಬಾಬು ಯಾರು ನಿಮ್ಮ ಅಪ್ಪ ಮಾಡಿಕೈತೆ ಇಲ್ಲಿ ಕಬಾಬ? ಮುಚ್ಕೊಂಡು ಉಣ್ಲಾ? ಓ ಇವನು ಕಬಾಬ್ ಬೇರೆ ಬೇಕಂತೆ. ನಿಮ್ಮ ಅಜ್ಜ ತಂದ್ಕೊಟ್ಟಿದ್ದು ಮಟನ್ ಸಾರು ಮಾಡಿದ್ದೀನಿ. ಕಬಾಬ್ ಎಲ್ಲಿಂದ ಮಾಡಲ್ಲ ನಾನು? ಗೊತ್ತಿಲ್ಲ ನಿನಗೆ? ನೀನು ಅಜ್ಜಿಂದ ಹೋಗಿರ್ಲಿಲ್ವ ಮಟನ್ ತರಕ್ಕೆ? ಚಿಕನ್ ತಂದಿದ್ರಲ್ಲ ಕಬಾಬ್ ಮಾಡೋಕ್ಕೆ. ಕಬಾಬು ಮುಚ್ಕೊಂಡು ಉಣ್ಲಾ? ಹೋಗಮ್ಮ, ನನಗೆ ಕಬಾಬ್ ಇಲ್ಲ, ನಂಗೆ ಊಟನೇ ಬೇಡ. ನನಗೆ ಬೇಡ, ನೀವೇ ತಿನ್ಕೊಳ್ಳಿ. ಅದು ಏನಂತ ಮಾಡ್ತೀರೋ ಒಳ್ಳೆ ಸಾರು ಮಾಡಿ ಮಡುತ್ತಾರೆ ಯಾವಾಗಲೂ. ಆ ಸಾರಲ್ಲಿ ಬರೀ 4-5 ದಿನ ಅಟ್ಲೆ ತಿನ್ನಿಸ್ತೀರಿ ನನಗೆ. ಬಿರಿಯಾನಿನೂ ಮಾಡ್ಕೊಡಲ್ಲ, ಕಬಾಬು ಮಾಡ್ಕೊಡಲ್ಲ. ಆ ಸುನೀಲ ಅಮ್ಮನ ನೋಡಿ ಕಲ್ತ್ಕ. ಅವ್ರು ಹೆಂಗೆ ಮಾಡ್ಕೊಡ್ತಾರೆ ಗೊತ್ತಾ? ಯಾವಾಗಲೂ ಬಿರಿಯಾನಿ, ಕಬಾಬು, ಗೀ ರೈಸ್ ಎಲ್ಲ ಮಾಡ್ತದೆ ಅವ್ರ ಅಮ್ಮ. ನೀನು ಹಿಂಗೆ ಬರೀ ಮುದ್ದೆ, ಅನ್ನ, ಸಾರು ಅಷ್ಟೇ ಮಾಡೋದು ನೀನು. ಹೋಗಮ್ಮ, ನನಗೆ ಕಬಾಬ್ ಇಲ್ಲ ಅಂದ್ರೆ ನನಗೆ ಊಟನೂ ಬೇಡ, ಏನು ಬೇಡ, ನಾನು ತಿನ್ನಕ್ಕಿಲ್ಲ. ಹಂಗಲ್ಲ ತಿನ್ನಕ್ಕಿಲ್ಲ ಅಂದ್ರೆ ಹೋಗ್ಲಾ? ನಿನ್ನೆ ಅಲ್ಲಿ ಉಣ್ಣು ಅಂತಿರೋದು. ಹೋಯ್ತಾರಿ ಎದ್ದು. ಓ ಆ ಸುನೀಲ ನಮ್ಮ ಅದೇನೋ ಮಾಡುತ್ತೆ ಅಂತಿದೆಯಲ್ಲ, ಅವಾಗ ಅವ್ರ ಮನೇಲಿ ಉಣ್ಕೊಂಡು ಅಲ್ಲೇ ಇರು. ಇಲ್ಲಿಗೆ ಯಾಕೆ ಬತ್ತೀಯ ಮತ್ತೆ? ನಮ್ಮ ಮನೆ ಕಡೆಗೆ ತಿರುಗಿ ನೋಡ್ಬಿಟ್ಟು ನೀನು ಹೋಯ್ತಾರ ಅವ್ರ ಮನೆಗೆ. ಬೋಲಾತ್ಕೊಂಡ್ಲ ನಿಂದು. ಏನೋ ಸುಮ್ಮನೆ ಹೋಗ್ಲಿ ಅಂತವ. ನಾನು ಸುಮ್ಮನಿದ್ರೆ ಒಂದು ಕಿತ್ತ ಅನ್ನ ಕೊಡು ಅಂತ ತಲೆ ತಿಂತೀಯ, ಇನ್ನೊಂದು ಕಿತ್ತ ಕಬಾಬ್ ಮಾಡಿಲ್ಲ, ಬಿರಿಯಾನಿ ಮಾಡಿಲ್ಲ ಅಂತೆ. ಬಿರಿಯಾನಿ ಮಾಡಿದ್ರೆ ಮನೆಯರೆಲ್ಲ ತಿಂದಾರೆಲ್ಲ. ಅಜ್ಜಿ ಎಲ್ಲ ತಿಂದಾರ. ಸಾಂಬಾರು ಮಾಡಿದಾಗ ಬಾಯಿ ಮುಚ್ಕೊಂಡು ತಿನ್ನಬೇಕು. ಸಾಂಬಾರು ಆದರೆ ಅವರೆಲ್ಲವ ತಿಂತಾರೆ. ಎಲ್ಲರಿಗೂ ಒಂದೇ ಥರ ಮಾಡೋದು. ಒಬ್ರಿಗೊಂದು 24 ಜನಕ್ಕೆ ಒಬ್ರಿಗೊಂದು ಮಾಡ್ಕೊಂಡು ಕೂತ್ಕೊಳಕೈತದೆ. ನಾನು ನನ್ನೇನು ಮಿಸಿದ್ ಅನ್ಕೊಂಡಿದ್ದೀನಿ ನೀನು? ಆಯ್ತು ಬಿಡು, ಮಾಡಿಲ್ಲ ಅಂದ್ರೆ ಬೇಕಾಗಿಲ್ಲ, ಹೋಗು. ನಾನು ತಿನ್ನಲ್ಲ. ನಾನು ಕಬಾಬ್ ಇದ್ರೆ ಮಾತ್ರ ತಿನ್ನೋದು, ಇಲ್ಲ ಅಂದ್ರೆ ತಿನ್ನಲ್ಲ ಅಂದ್ರೆ ತಿನ್ನಲ್ಲ. ನಾನು ಅಳ್ತೆ ಹೇಳಲ್ಲ ಅಂತ ಅಳ್ತೆ ನಾನು ಹೇಳೋದು. ತಿನ್ಲಿ, ನಾನು ಎದ್ದೋಲ್ಲ ನಿನ್ನ ಏನು? ಎಷ್ಟು ಆಡ್ತಿಲ್ಲ? ತಿನ್ನೋದಿರೋ ತಿನ್ನು, ಇಲ್ಲ ಎದ್ದೋಗ್ಲ ಸುಮ್ಮನೆ ಮುಚ್ಕೊಂಡು. ನಂಗೆ ಕೋಪ ಬರ್ಸ್ಬೇಡ ಆಮೇಲೆ ನನಗೆ. ಸುಮ್ಮನಿರ ಮತ್ತೆ ಯಾಕೆ ಹಂಗೆ ಬೈತಿದ್ಯಾ ಹುಡುಗಂಗೆ? ಲೇ ಪಾಪ ಸುಮ್ಮನೆ ತಿನ್ಕೊಂಡು ಎದಲ್ಲ. ಯಾವಾಗಲೂ ಕಬಾಬು ಅಂದರೆ ಹೋದ್ವಾರ ಶುಕ್ರವಾರ ತಾನೇ ತಿನ್ಲಿಲ್ವೇನಲ್ಲ ಕಬಾಬು ಇನ್ನೇನೋ ತಂದ್ಕೊಟ್ಟಿದ್ದಾನಲ್ಲ, ತಿನ್ಲಲ್ಲ. ತಿಂದು ಹಿಂಗೆ ಆಡೋರಲ್ಲ. ಯಾವಾಗಲೂ ಕಬಾಬ್ ಮಾಡೋಕ್ಕಾಗುತ್ತಿಲ್ಲ. ಇವತ್ತು ಮಟನ್ ಚೆನ್ನಾಗಿತ್ತು, ಎಳೆ ಮಟನ್ ಅಂತವ ಮಟನ್ ತಂದಿದ್ದೀನಿ. ಮಟನ್ ತಿನ್ಬೇಕು, ತಿನ್ನು. ಆಗ ಚಿಕನಲ್ಲಿ ಏನು ಸಿಗುತ್ತೆ? ಏನು ಸಿಗೋಕ್ಕಿಲ್ಲ. ಅದು ಯಾಕೆ ಹಂಗೆ ಚಿಕನು ಅಂತವ ಹಿಂಗೆ ಆಡ್ತೀವಿ? ಏನೋ ಕಾಣಪ್ಪ. ಆ ಕೋಳಿಲಿ ಏನಿರುತ್ತೆ? ಮಟನ್ ಸಾರು ತಿಂದರೆ ಶಕ್ತಿ. ನಲ್ಲಿ ಮುಳಿ ಹಾಕ್ಸ್ಕೊಂಡು ಅದ್ರೊಳಗಿಂದೆಲ್ಲವ ತಿನ್ನು ಸುಮ್ಮನೆ. ಯಾವಾಗ ನೋಡಿದ್ರು ಅದೇನೋ ಕೋಳಿ ಅಂತವ ಹಂಗೆ ಆಡ್ತಿರ್ತೀವಳೆ. ಸುಮ್ಮನೆ ತಿಂದೆ ಅದಲ್ಲ ಪಾಪ ನೀನು. ಉಣ್ಣಕ್ಕಿಲ್ಲ ಕಬಾಬ್ ತಂದ್ಕೊಟ್ರೆ ಮಾತ್ರ ನಾನು ತಿನ್ನೋದು. ಕಬಾಬ್ ಇಲ್ಲ ನಾನು ತಿನ್ನಕ್ಕಿಲ್ಲ ಅಷ್ಟೇ. ಪಾಪ ಹೋಗ್ಲಿ, ಸಂಜಿಕೆ ನಿಮ್ಮ ತಾತ ಒಂದು ಅರ್ಧ ಕೆಜಿ ಕೋಳಿ ತಂದು ಕೊಡುತ್ತೆ, ಕಬಾಬ್ ಮಾಡಿಕೊಡ್ತಾಳೆ ನಿಮ್ಮಮ್ಮ. ಸುಮ್ ತಿನ್ನಪ್ಪ. ಈಗ ಆಟ ಮಾಡಬಾರ್ದು. ಈಗ ನೀನು ತಿನ್ನಲಿಲ್ಲ, ನಮಗೆ ತಿನ್ನಕ್ಕೆ ಮನ್ಸು ಬರ್ತದೇನು ಹೇಳು? ತಿನ್ನಪ್ಪ, ಹಂಗೆಲ್ಲ ಆಡಬಾರ್ದು. ಜಾಡ ಅಲ್ವ ನಂದು? ತಿನ್ನಪ್ಪ ನೀನು. ಹಿಂಗೆಲ್ಲ ಆಡಬಾರ್ದು, ತಿನ್ನಪ್ಪ. ಆಯಿತು, ಅಜ್ಜಿ ಹೇಳ್ತೈತೆ ಅಂತವಾ ತಿಂತಿದ್ದೀನಿ. ನಮ್ಮ ಅಮ್ಮನ ಮುಖ ನೋಡ್ಕೊಂಡು ಏನು ತಿಂತಲ್ಲ. ರಾತ್ರಿ ಏನಾದ್ರು ಕಬಾಬ್ ಇಲ್ಲ ನಾನು ಉಣ್ಣೋದೇ ಇಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಆಮೇಲೆ ಏನಾದರೂ ನೈಸ್ ಮಾಡಿ ಉಣ್ಣಿಸ್ಬೋದು ಅಂದ್ಕೊಂಡು ಅಷ್ಟೇ. ಆಮೇಲೆ ಉಣ್ಣಕ್ಕಿಲ್ಲ ನಾನು, ಈಗಲೇ ಹೇಳ್ತಿದ್ದೀನಿ ಎಲ್ಲರಿಗೂ, ಕೇಳಿಸ್ಕೊಬಿಡ್ರಿ. ಓಹೋ ಮಹಾರಾಜ ನೀನು
ನೀನು ಹೇಳಿದ್ನೆಲ್ಲವ ಕೇಳಿಸ್ಕೊಂಡು ಕೂತಿರ್ತೀವಿಲ್ಲಿ ಸುಮ್ಮನೆ ಉಂಡು ಎದ್ದೋಗ್ಲಾ ತಿನ್ಲಿಲ್ಲ ಅಂದ್ರೆ ಅದೇ ಹೊಟ್ಟೆಸ್ದಾಗ ನೀನೇ ಬಂದು ತಿಂತೀಯ ಅತ್ತೆ ನೀವು ಹಿಂಗೆ ಮುದ್ದು ಮಾಡಿ ಅವ್ನು ಹಾಳಾಗಿರೋದು ಹಿಂಗೆ ನಾನು ಯಾವ ಕಬಾಬು ಮಾಡ್ಕೊಳ್ಳೋದು ಏನೂ ಇಲ್ಲ ಈಗಲೇ ಹೇಳ್ತಾ ಇದ್ದೀನಿ ನೀವೇ ಮಾಡ್ಕೊಳ್ಳಿ ನೀವೇ ತಿನ್ಕೊಳ್ಳಿ ಎಲ್ಲರೂ ನನಗೂ ಹೊಟ್ಟೆ ಸಿತೈತೆ ಹೋಗಿ ಉಣ್ಣಕ್ಕೆ ಬಂದು ಉಣ್ತೀನಿ ನಾನು ಆಯ್ತು ಹೋಗಮ್ಮ ತಿನ್ನು ಸ್ವಾರ್ಥಿ ಕಣಮ್ಮ ನೀನು ಒಬ್ಳೆ ತಿನ್ಕೊಂಡಿರಲ್ಲ ನೀನು ಹೋಗಿ ಸುಮ್ಮನೆ ಏನಿಲ್ಲ ಅವೆಲ್ಲವ ಮಾತುಗಳು ಎಲ್ಲಿ ಕಲ್ತ್ಕೊಂಬತ್ತಿಲ್ಲ ಇದೆಲ್ಲವ ಸುಮ್ಮನೆ ಉಣ್ತೀಯ ಇಲ್ಲ ಬಾಸ್ಲ ನಾಕು ಅಮ್ಮ ಸುಮ್ಮ ನೀನು ಹೋಗು ತಗೊಂಬ ಹೋಗಿ ನೀನು ಉಣ್ಣಕ್ಕೆ ಹಾಕಬ ಹೋಗಿ ನೀನು ಸುಮ್ಮ ತಿನ್ಲ ಮುಂಜೆ ನೀನು ಯಾಕೆ ಹಿಂಗೆ ಜಗಳಾಡ್ತೀಯ ಅಮ್ಮನ ಜೊತೆಲಿ ಸುಮ್ಮ ತಿನ್ನು ಅವಳಿಗೂ ಸಾಕಾಗೈತೆ ಬೆಳಗಿಂದ ಕೆಲಸ ಮಾಡಿ ಮುಂದೆ ಅವನು ಒಂದಿಟ ನೀನು ತಿಂದು ಹೋಗಲ್ಲ ಆಟ ಆಡೋಕೆ ಹೋಗ್ತೀನಿ ಹೋಗು ಸಂಜೆಗೆ ಕಬಾಬ್ ಮಾಡ್ಕೊಡ್ತೀನಿ ನಾನೇ ಅತ್ತಿಗೆ ಹೋಗು ಸರಿ ಅಜ್ಜಿ ಆಯಿತು ಥ್ಯಾಂಕ್ ಯು ವೀಕ್ಷಕರೇ ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಿದ್ದೀವಿ ವೀಕ್ಷಕರೇ ನನಗಂತೂ ಕಬಾಬ್ ಇಲ್ದಿದ್ರೆ ಊಟನೇ ಸೇರಲ್ಲ ವೀಕ್ಷಕರೇ ನೋಡಿ ನಮ್ಮಮ್ಮ ಹೆಂಗೆ ಆಡುತ್ತೆ ಅಂತ ನಿಮ್ಮ ಮನೆಗಳು ಹೆಂಗೆ ಆಡ್ತಾರ ನಿಮ್ಮ ಅಮ್ಮಂದಿರು ಇಲ್ಲ ಅನ್ಸುತ್ತೆ ನಮ್ಮಮ್ಮ ಮಾತ್ರನೇ ಹಿಂಗೆ ಆಡೋದೇನೋಪ್ಪ ಸರಿ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ವಿಡಿಯೋಸ್ನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಶ್ಯಾ